ಪ್ರಶ್ನೆ 751ರಿಂದ ನೋಡೋಣ ಈಗ. ಪ್ರಶ್ನೆ 751, ಗಟ್ಟಿಯಾಗಿರುವ ಕಾಂಡವನ್ನು ಹೊಂದಿರುವವು ಮಾವಿನ ಮರ. ಪ್ರಶ್ನೆ 752, ದ್ವಿದಳ ಧಾನ್ಯಗಳು ಕಡಲೆಕಾಯಿ, ಬಟಾಣಿ, ಅವರೆಕಾಯಿ, ಮೇಲಿನ ಎಲ್ಲವೂ. ಪ್ರಶ್ನೆ 753, ಅನಿಲ ರೂಪದ ಧಾತುಗಳು ಹೀಲಿಯಂ, ಆಕ್ಸಿಜನ್, ನೈಟ್ರೋಜನ್, ಎಲ್ಲವೂ. ಪ್ರಶ್ನೆ 254, ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಆಗಿದೆ ಎಂದು ತಿಳಿಸುವುದು ಅಣುಸೂತ್ರ. ಪ್ರಶ್ನೆ 755, ದ್ರವ ರೂಪದ ಧಾತು ಬ್ರೋಮಿನ್. ಪ್ರಶ್ನೆ 756, ವಿದ್ಯುತ್ ಶಕ್ತಿ ಬಳಸಿ ಕೆಲಸ ಮಾಡುವ ಸಾಧನಗಳು ಫ್ಯಾನ್, ಕಂಪ್ಯೂಟರ್, ಮಿಕ್ಸಿ, ಮೇಲಿನ ಎಲ್ಲವೂ. ಪ್ರಶ್ನೆ 757, ಶ್ರೀಗಂಧದ ಮರದ ಉಪಯೋಗಗಳು ಅಲಂಕಾರಿಕ ವಸ್ತುಗಳು, ಗಂಧದೆಣ್ಣೆ, ಸುಗಂಧ ದ್ರವ್ಯಗಳು, ಮೇಲಿನ ಎಲ್ಲವೂ. ಪ್ರಶ್ನೆ 758, ಆಹಾರವನ್ನು ಅಗಿದು ಸಣ್ಣ ಸಣ್ಣ ಕಣಗಳಾಗಿ ಮಾಡುವ ಜ್ಞಾನೇಂದ್ರಿಯ ನಾಲಿಗೆ. ಪ್ರಶ್ನೆ 759, ನಮ್ಮ ದೇಹಕ್ಕೆ ಶಾಖ ಮತ್ತು ಚಳಿಯಿಂದ ರಕ್ಷಣೆ ಕೊಡುವ ಅಂಗ ಚರ್ಮ. ಪ್ರಶ್ನೆ 760, ಸಸ್ಯಗಳು ಹೊರಹಾಕುವ ವಿಸರ್ಜನಾ ವಸ್ತುಗಳು ನೀರು, ಒಣಗಿದ ಎಲೆ, ಕಾರ್ಬನ್ ಡೈಆಕ್ಸೈಡ್, ಮೇಲಿನ ಎಲ್ಲವೂ. ಪ್ರಶ್ನೆ 761, ಗಾಯಕ್ಕೆ ಕಟ್ಟಿದ ಪಟ್ಟಿಗಳು ಡ್ರಿಪ್ಸ್, ಸಿರಂಜಿಗಳು ಮತ್ತು ಸೂಜಿಗಳು ಮಲಿನ ಕಸ. ಪ್ರಶ್ನೆ 762, ವಿಷಕಾರಿ ಕಸಕ್ಕೆ ಉದಾಹರಣೆ ಬಣ್ಣ ಮತ್ತು ಕೀಟನಾಶಕಗಳು. ಪ್ರಶ್ನೆ 763, ಪ್ಲಾಸ್ಟಿಕ್, ಕಾಗದ, ಗಾಜು, ಚಿಂದಿ ಬಟ್ಟೆ, ರಬ್ಬರ್ ಮತ್ತು ಲೋಹದ ತುಂಡುಗಳು ವನಕಸ. ಪ್ರಶ್ನೆ 764, ಬಾಳೆಹಣ್ಣಿನ ಸಿಪ್ಪೆ ಕೊಳೆಯಲು ಬೇಕಾಗುವ ಅವಧಿ 3 ರಿಂದ 4 ವಾರಗಳು. ಪ್ರಶ್ನೆ 765, ಸ್ವಯಂ ಪ್ರಕಾಶಿತ ಆಕಾಶಕಾಯಗಳು ನಕ್ಷತ್ರಗಳು. ಪ್ರಶ್ನೆ 766, ಸೂರ್ಯನ ಪರಿವಾರ ಸೌರವ್ಯೂಹ. 767ನೇ ಪ್ರಶ್ನೆ, ಸೂರ್ಯ ಒಂದು ನಕ್ಷತ್ರ. ಪ್ರಶ್ನೆ 768, ಸೌರವ್ಯೂಹದ ಭೂಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸಿದವರು ಕ್ಲಾಡಿಯಸ್ ಟ್ಯಾಲೆಮಿ. ಪ್ರಶ್ನೆ 769, ಸೌರವ್ಯೂಹದ ಸೂರ್ಯಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸಿದ ಭಾರತೀಯ ಖಗೋಳ ವಿಜ್ಞಾನಿ ಆರ್ಯಭಟ. ಪ್ರಶ್ನೆ 770, ದೂರದರ್ಶಕವನ್ನು ಕಂಡುಹಿಡಿದವರು ಗ್ಯಾಲಿಲಿಯೋ ಗ್ಯಾಲಿಲಿ. ಪ್ರಶ್ನೆ 771, ಸೌರವ್ಯೂಹದ ಸೂರ್ಯಕೇಂದ್ರಿತ ಮಾದರಿಯನ್ನು ಪ್ರತಿಪಾದಿಸಿದವರು ನಿಕೋಲಸ್ ಕೋಪರ್ನಿಕಸ್, ಜೋಹಾನ್ಸನ್ ಕೆಪ್ಲರ್, ಗ್ಯಾಲಿಲಿಯೋ ಗ್ಯಾಲಿಲಿ. ಪ್ರಶ್ನೆ 772, ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುವುದು ಸೂರ್ಯಕೇಂದ್ರಿತ ಮಾದರಿ. ಪ್ರಶ್ನೆ 773, ಚಂದ್ರ, ಸೂರ್ಯ ಮತ್ತು ಇತರ ಗ್ರಹಗಳು ಭೂಮಿಯನ್ನು ಸುತ್ತುವುದು ಭೂಕೇಂದ್ರಿತ ಮಾದರಿ. ಪ್ರಶ್ನೆ 774, ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯ ಗ್ರಹ. ಪ್ರಶ್ನೆ 775, ಸೂರ್ಯನ ಸುತ್ತ ಸುತ್ತುವ ಭೂಮಾರ್ಗ ಭೂಪಥ. ಪ್ರಶ್ನೆ 776, ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾದ ಭೂಮಿಯ ಆಕಾರ ಜಿಯಾಡ್. ಪ್ರಶ್ನೆ 777, ತನ್ನ ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು ದೈನಂದಿನ ಚಲನೆ. ಪ್ರಶ್ನೆ 778, ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದು ವಾರ್ಷಿಕ ಚಲನೆ. ಪ್ರಶ್ನೆ 779, ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ 8. ಪ್ರಶ್ನೆ 780, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಬುಧ. ಪ್ರಶ್ನೆ 781, ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ. ಪ್ರಶ್ನೆ 782, ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ.
ಪ್ರಶ್ನೆ 283, ಮರುಭೂಮಿಯಂತಿರುವ ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಮಂಗಳ. ಪ್ರಶ್ನೆ 284, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಮತ್ತು ಹಾಗೂ ಬೃಹಸ್ಪತಿ ಎಂದು ಕರೆಯಲ್ಪಡುವ ಗ್ರಹ ಗುರು. ಪ್ರಶ್ನೆ 285, ಬಹಳ ಸುಂದರ ಹಾಗೂ ಸಹಸ್ರಾರು ಉಂಗುರಗಳಿಂದಾಗುವ ಗ್ರಹ ಶನಿ. ಪ್ರಶ್ನೆ 286, ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿದ ದಟ್ಟವಾದ ಮೋಡಗಳಿಂದ ಆವೃತವಾದ ಗ್ರಹ ಯುರೇನಸ್. ಪ್ರಶ್ನೆ 287, ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಹಾಗೂ ಅತಿ ಶೀತವುಳ್ಳ ಗ್ರಹ ನೆಪ್ಚೂನ್. ಪ್ರಶ್ನೆ 288, ಯಾವ ಗ್ರಹ ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ? ಬುಧ. ಪ್ರಶ್ನೆ 289, ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಹೆಚ್ಚಿನ ಅವಧಿ ತೆಗೆದುಕೊಳ್ಳುವ ಗ್ರಹ ನೆಪ್ಚೂನ್. ಪ್ರಶ್ನೆ 290, ಬೀಳುವ ನಕ್ಷತ್ರಗಳೆಂದು ಕರೆಯಲ್ಪಡುವ ಆಕಾಶದಿಂದ ಭೂಮಿಯ ವಾಯುಗೋಳವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳು ಉಲ್ಕೆಗಳು. ಅನಿಯತ ಆಕಾರದ ಶಿಲೆಗಳಂಥ ಆಕಾಶಕಾಯಗಳು ಕ್ಷುದ್ರ ಗ್ರಹಗಳು. ಪ್ರಶ್ನೆ 292, ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಕಂಡುಬರುವ ಆಕಾಶಕಾಯಗಳು ಕ್ಷುದ್ರ ಗ್ರಹಗಳು. ಪ್ರಶ್ನೆ 293, 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತು ಹ್ಯಾಲಿ ಧೂಮಕೇತು. ಪ್ರಶ್ನೆ 294, ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. 295ನೇ ಪ್ರಶ್ನೆ, ಚಂದ್ರನ ಎರಡು ಚಲನಗಳು ಅಕ್ಷಭ್ರಮಣ, ಪರಿಭ್ರಮಣ, ಎ ಮತ್ತು ಬಿ. ಪ್ರಶ್ನೆ 296, ಮಂಗಳ ಗ್ರಹದ ಉಪಗ್ರಹಗಳು ಫೋಬೋಸ್ ಮತ್ತು ಡೈಮೋಸ್. ಪ್ರಶ್ನೆ 297, ಅತಿ ಹೆಚ್ಚು ಉಪಗ್ರಹಗಳಿರುವ ಗ್ರಹ ಗುರು. ಪ್ರಶ್ನೆ 298, ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲದ ಗ್ರಹಗಳು ಬುಧ ಮತ್ತು ಶುಕ್ರ. ಪ್ರಶ್ನೆ 299, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಅನಿಲ ದೈತ್ಯ ಗ್ರಹಗಳು. ಪ್ರಶ್ನೆ 300, 1986ರಲ್ಲಿ ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡಿದ್ದು ಮುಂದೆ ಯಾವ ವರ್ಷದಲ್ಲಿ ಕಾಣುತ್ತದೆ? 2062. ಪ್ರಶ್ನೆ 301, ಚಂದ್ರನ ಅಕ್ಷಭ್ರಮಣದ ಅವಧಿ 27.3 ದಿನಗಳು. 302ನೇ ಪ್ರಶ್ನೆ, ಗುರುಗ್ರಹಕ್ಕೆ ಇರುವ ನೈಸರ್ಗಿಕ ಉಪಗ್ರಹಗಳ ಸಂಖ್ಯೆ 64. ಪ್ರಶ್ನೆ 303, ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ನೀಲ್ ಆರ್ಮ್ಸ್ಟ್ರಾಂಗ್. ಪ್ರಶ್ನೆ 304, ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಪ್ರಶ್ನೆ 305, ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಸ್ಪಿಗ್ಮೋಮಾನೋಮೀಟರ್. ಪ್ರಶ್ನೆ 306, ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ 7 ಬಣ್ಣಗಳಿವೆ ಎನ್ನುವುದಾದರೆ ಮಧ್ಯದಲ್ಲಿರುವ ಬಣ್ಣ ಯಾವುದು? ಹಸಿರು. ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವುದು? ಭೂಮಿ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವ ಶಕ್ತಿ ಪ್ರಚನ್ನ ಶಕ್ತಿ. ಇವು ಒಟ್ಟು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳು. 307ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಭೂಮಿ. ನೆಕ್ಸ್ಟ್ 308ನೇ ಪ್ರಶ್ನೆ, ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವ ಶಕ್ತಿ ಪ್ರಚನ್ನ ಶಕ್ತಿ. ಓಕೆ.